ಭಾರತಾಂಬೆ ನಿನ್ನ ಜನ್ಮದಿನ. ಆಶೀರ್ವಾದದಿಂದ ನನ್ನನ್ನು ಶಾಸಕರನ್ನಾಗಿ ಮಾಡಿದ್ದೆ. ನಾನು ಕಳೆದ ಈ 2ನೇ ಅವಧಿಯಲ್ಲಿ ನಾನು ಒಂದು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ನಾನು ಹಾಸನದಲ್ಲಿ ಅಲ್ಲಿ ಬಾವುಟ ಹಾರಿಸ್ತಾ ಇದ್ದೆ. ನಾನು ಬಾವುಟ ಹಾರಿಸುವಾಗ ಬಹಳಷ್ಟು ಎಂಥದ್ದು ಕೂಟು ಡೈ ಎಲ್ಲ ಕಟ್ಟೆ ಹಾಕ್ತಾ ಇದ್ದೆ. ಇವತ್ತು ನಿಮ್ಮ ಮಧ್ಯೆ ಸಾಧಾರಣವಾಗಿ ಒಬ್ಬ ಮನುಷ್ಯರಾಗಿ ಬಂದು ನಿಂತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ತಂದುಕೊಂಡಿದ್ದೀರಿ. ನನಗೆ ಬಹಳ ಸಂತೋಷ ಇದೆ. ಮಂತ್ರಿಗಿರಿ ಹೋಯ್ತು ಅಂತೇಳಿ ನನ್ಗೆ ಯಾವುದೇ ಬೇಸರ ಇಲ್ಲ. ಮಂತ್ರಿಗಿರಿ ಅಧಿಕಾರ ಅಂತಕ್ಕಂಥದ್ದು ಯಾರು ಶಾಶ್ವತನೂ ಅಲ್ಲ. ಯಾವತ್ತು ಹೋಗ್ತದೋ ಯಾವತ್ತು ಬಿಡ್ತೋ ಗೊತ್ತಿಲ್ಲ. ಇವತ್ತು ನೆನಪಿಸ್ತಿದ್ದೆ 1978 ಡಿಸೆಂಬರ್ 31ನೇ ತಾರೀಕು ದೇವರಾಜ ಅರಸು ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಮಲ್ಕೊಳ್ಳುವಾಗ ಅವರು ಮುಖ್ಯಮಂತ್ರಿಗಳಾಗಿ ಮಲ್ಕೊಂಡ್ರು. ಬೆಳಿಗ್ಗೆ 7 ಅಷ್ಟೊತ್ತಿಗೆ ಅಂದಿನ ಸರ್ಕಾರ ಅವ್ರ ಸರ್ಕಾರ ವಜಾ ಮಾಡಿ ಕೇಂದ್ರ ಸರ್ಕಾರ ಅಂದಿನ ಇದ್ದಂತ ಕೇಂದ್ರ ಸರ್ಕಾರ ಇವು ಸರ್ಕಾರ ಕರ್ನಾಟಕ ಸರ್ಕಾರ ವಜಾ ಮಾಡಿದ್ರು. ಬೆಳಿಗ್ಗೆ ಎದ್ದ ಗೊತ್ತಾಯ್ತು ನನ್ನ ಸರ್ಕಾರ ಡಿಸ್ಮಿಸ್ ಹಾಕ್ಬಿಟ್ಟು ಮಾಜಿ ಮುಖ್ಯಮಂತ್ರಿ ಆಗಿದ್ದೀನಿ. ಆದ್ರಿಂದ ಅಂತಹ ಮಹಾನ್ ವ್ಯಕ್ತಿಗಳು ದೇವರಾಜ ಅರಸು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಭೂ ಸುಧಾರಣೆ ಕಾನೂನು ಮತ್ತೆ ಯಾರು 2,000 ರೂಪಾಯಿ ವರಮಾನ ಕಡಿಮೆ ಇದೆ ಅವನು ಯಾರಾದ್ರೂ ಕಿರುವಿ ಇಟ್ಕೊಂಡಿದ್ರೆ ಅದನ್ನೆಲ್ಲ ವಾಪಸ್ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದಕ್ಕೆ ಹಾರ್ಮೋನ್ ಕಮಿಷನ್ ಅನ್ನ ಮಾಡಿ ಹಳ್ಳಿ ಮಕ್ಕಳು ಕೂಡ ಇವತ್ತು ಇಂಜಿನಿಯರ್ಗಳಾಗ್ಲಿಕ್ಕೆ ಡಾಕ್ಟರ್ಗಳಾಗ್ಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಅಂದಿನಿಂದ ಪ್ರಯತ್ನ ಇದ್ದಂತ ಹಿನ್ನೆಲೆಯಲ್ಲಿ ಆ ಪ್ರಯತ್ನಕ್ಕೆ ದೇವರಾಜ ಅರಸು ಇರ್ಬೋದು, ವೀರಪ್ಪ ಮೊಯ್ಲಿಯವರು ಇಂಜಿನಿಯರ್ಗಳು ಡಾಕ್ಟರ್ಗಳು ಆಗ್ಲಿಕ್ಕೆ ಸಾಧ್ಯ ಇದೆ. ಈ ರೀತಿಯ ಸುಧಾರಣೆಗಳನ್ನು ತರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಅಧಿಕಾರವನ್ನ ಆ ರೀತಿ ಹೋದಾಗ ನನಗೆ ಯಾವುದೋ ಮಂತ್ರಿಗಿರಿ ಹೋಯ್ತು ಅಂತಕ್ಕೆ ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ. ನಾನು ಮುಂದೆನೂ ಕೂಡ ನನ್ನನ್ನು 35,500 ಓಟಲ್ಲಿ ಗೆಲ್ಲಿಸಿದ್ದೀನಿ. ನಾನು ಈ ಕ್ಷೇತ್ರದ ಜನರ ಸೇವೆಯನ್ನ ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಬಳಸಿ ಮತ್ತೆ ಏನು ಮುಂದಿನ ತೀರ್ಮಾನಗಳಲ್ಲಿದ್ದಾವೆ ನಾನು ಈ ತೀರ್ಮಾನಗಳಲ್ಲಿ ನಮ್ಮ ಸರ್ಕಾರದ ಸರ್ವ ಬೆಂಬಲವನ್ನು ಕೂಡ ಪಡೆದು ಜಿಲ್ಲೆ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತೆ ಕೇಬಲ್ ಕಾರನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತೆ ನಮ್ಮ ತಾಲೂಕಿನ ಎಲ್ಲ ಕೆರೆಗಳಿಗೂ ಕೂಡ ನೀರನ್ನ ತುಂಬತಕ್ಕಂಥ ಕೆಲಸವನ್ನ ಮುಂದಿನ ಉಳಿದ ಅವಧಿನಲ್ಲಿ ನಾವು ತೀರಿಸ್ತೇನೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿ ಈ ಪುನರುಚ್ಚಾರ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪರದಿಂದ ನಾನು MLA ಆದಂತ, ಹಾಗೇನೆ ಸನ್ಮಾನ್ಯ ಸಿದ್ದರಾಮಯ್ಯವರ ಆಶೀರ್ವಾದದಲ್ಲಿ ನಾನು ಮಂತ್ರಿ ಆದಂತ. ಈಗ ಮಂತ್ರಿಗಿರಿ ಹೋಗಿದ್ದಕ್ಕೆ ಪಾಪ ಸಿದ್ದರಾಮಯ್ಯನವ್ರನ್ನ ನಾನು ಆಕ್ಷೇಪಣೆ ಮಾಡೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಆ ಕಾರಣಗಳನ್ನ ಸಕಾಲದಲ್ಲಿ ನಾನು ಅವೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತೇನೆ. ಆದ್ರಿಂದ ನಾನು ಮಂತ್ರಿ ಇದ್ರು ಹೀಗೇನೆ, ಮಂತ್ರಿ ಇಲ್ಲದೆ ಇದ್ರು ಹೀಗೇನೆ. ಅದಕ್ಕೋಸ್ಕರ ಅಧಿಕಾರ ಶಾಶ್ವತ ಯಾರಿಗೂ ಇಲ್ಲ. ಮತ್ತೆ ನಾನು ಯಾವತ್ತೂ ಅಧಿಕಾರಿ ಕಂಡುಕೊಂಡವನು ಅಲ್ಲ. ನಾಳೆ ಹೋಗ್ತದೆ ಅಧಿಕಾರನೇ ಇವತ್ತು ಹೋಗಿರ್ತಕ್ಕಂಥ ಮನಸ್ಥಿತಿ ನಮ್ದು. ಅಧಿಕಾರ ಇದ್ದಾಕ್ಷರಕ್ಕೆ ನಾವು ದೊಡ್ಡ ಕಿರೀಟ ನಮ್ಮ ತಲೆ ಮೇಲೆ ಇರೋದಿಲ್ಲ. ಅಧಿಕಾರ ಹೋದಾಕ್ಷರಕ್ಕೆ ಇರೋ ಕಿರೀಟ ಯಾವುದು ಬಿದ್ದೋದಿಲ್ಲ. ಆದ್ರೆ ಮಾನವ ಸಹಜ ಗುಣಗಳನ್ನ ಸದಾಕಾಲ ನಿರಂತರವಾಗಿ ನಾನು ನಮ್ಮ ಎಲ್ಲ ಕ್ಷೇತ್ರದ ಜನರ ಅಭ್ಯುದಯಕ್ಕೆ, ಅವರ ಶ್ರೇಯಸ್ಸಿಗೆ, ಅವರ ಯಶಸ್ಸಿಗೆ, ಅವರ ಮಕ್ಕಳು ಉತ್ತಮ ವಿದ್ಯಾವಂತರಾಗಲಿಕ್ಕೆ ನಾನು ಸತತವಾಗಿ ನಿರಂತರವಾಗಿ ನನ್ನ ಸಂಪೂರ್ಣ ಬೆಂಬಲವನ್ನ ನಾನು ಆ ಮಕ್ಕಳಿಗೋಸ್ಕರ ನಾನು ವಿಸ್ತರಿಸಲಿಕ್ಕೆ ಬದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಮುಂದಿನ ತೀರ್ಮಾನಗಳಲ್ಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದೆ. ಆದ್ರೆ ಆಯ್ಕೆ ಮಾಡಿದಂಥವ್ರು ನೀವು, ನಿಮ್ಮೆಲ್ಲರ ಕೊಡುಗೆ ಆಶೀರ್ವಾದ ನಮ್ಮ ಜೀವಮಾನ ಪೂರ್ಣವಾಗಿ ನಾವು ಮರೆಯತಕ್ಕಂಥದ್ದು. ಆದ್ರಿಂದ ನನ್ನ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಜನಪರವಾಗಿ ಅವರ ಅಗತ್ಯತೆಗಳನ್ನ ನಾವು ಮಾಡಬಹುದಾಗಿದೆಯೋ ಆ ಎಲ್ಲ ಅಗತ್ಯತೆಗಳನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ, ಇವತ್ತು ನಾನು ಬೆಳಗ್ಗೆ ಬಹಳ ಜನ ಬರೋದು ಅಂತ ತಿಳ್ಕೊಂಡ್ಬಿಟ್ಟೆ. ಇದು ರಾಷ್ಟ್ರೀಯ ಹಬ್ಬ, ನಮ್ಮ ನಿಮ್ಮೆಲ್ಲರ ಹಬ್ಬ.
ನಾವು ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸಿದ್ರೆ ನಾವು ದೊಡ್ಡ ಲೋಪವನ್ನ ಮಾಡ್ಬೇಕಾಗ್ತದೆ. ಹಾಗಾಗಿ ರಾಜಕೀಯದ ಯಾವುದೇ ವ್ಯತ್ಯಾಸಗಳಿರ್ಬೋದು, ಏನೇ ಇರ್ಬೋದು, ಆದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ನಿರಂತರವಾಗಿ ನಮ್ಮ ಜೀವಮಾನ ಪರ್ಯಂತ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ, ಆ ಒಂದು ಮನಸ್ಥಿತಿ, ಆ ಸೇವೆ ಮಾಡ್ತಕ್ಕಂಥದ್ದು ನಮಗೆ ಸದಾಕಾಲ ಇರ್ಬೇಕಾಗ್ತದೆ. ನಾನು ನಮ್ಮ ಸ್ನೇಹಿತರಲ್ಲಿ ಇರ್ತೇನೆ, ನನಗೆ ಅಧಿಕಾರ ಬರ್ಲಿ ಹೋಗ್ಲಪ್ಪ, ಈ ಜನ ಏನ್ ಪ್ರೀತಿಯಿಂದ ಕಾಣ್ತಾರಲ್ಲ, ಆ ಪ್ರೀತಿಯನ್ನ ನನ್ನ ಉಸಿರು ಇರೋವರೆಗೂ ಉಳಿಸ್ಕೊಂಡು ಹೋಗೋದು ಹೇಗೆ, ಅಷ್ಟು ಶಕ್ತಿ ಭಗವಂತ ನಿರ್ಮೂಲ ಕೊಟ್ಟರೆ ಸಾಕು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಂತೇಳಿ ನಾನು ಬಹಳಷ್ಟು ಜನ ಸ್ನೇಹಿತರಿಗೆ ಹೇಳ್ತೇನೆ. ನಾವು ಇವ್ರ ವಿಶ್ವಾಸ ಇದನ್ನೆಲ್ಲ ನಾವು ನೋಡಿದ್ರೆ ನಾವಿನ್ನೂ 10 ಜನ್ಮ ಎತ್ತು ಬಂದು ಸೇವೆ ಮಾಡೋದು ಕೂಡ ಕಡಿಮೆ ಅಂತಕ್ಕಂಥ ಭಾವನೆ ನನ್ನಲ್ಲಿ ಬರ್ತದೆ. ಆದ್ರಿಂದ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ಬೇಸರ ಏನಿಲ್ಲ, ನನಗೆ ಏನಪ್ಪ ಏನೋ ಆಗ್ಬಿಟ್ಟಿದೆ ಅಂತ ಹೇಳಿ ಅನ್ಕೊಳ್ಳೋದು ಇಲ್ಲ. ನಾನು ಇಲ್ಲಿ ತನಕ ಯಾವ ರಾಜಣ್ಣ ಇತ್ತು, ಇನ್ನೂ 10 ಪಟ್ಟು ದೊಡ್ಡ ರಾಜಣ್ಣ ಇದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಅಂತಿಮವಾಗಿ ಪಾಪ ಸಿದ್ದರಾಮಯ್ಯ ಮೇಲೆ ಯಾರು ಆಕ್ಷೇಪಣೆ ಮಾಡಿಲ್ಲ. ಅದೆಲ್ಲ ಕಡೆಗೆ ಯಾರ ಮೇಲೆ ಆಕ್ಷೇಪಣೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ನಾವೆಲ್ಲರೂ ಸೇರಿ ಸಿದ್ದರಾಮಯ್ಯನವರು ಮತ್ತೆ ಏನು ರಾಹುಲ್ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಯುವ ಜನತೆಗೆ ಏನು ನಾಯಕತ್ವವನ್ನು ಕೊಡ್ತಾರೆ, ಅವರಿಗೆ ನಾವು ಬೆಂಬಲವಾಗಿ ಇರ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಇಷ್ಟೊಂದು ಉತ್ಸಾಹದಿಂದ ವಿಜೃಂಭಣೆಯಿಂದ ಈ ಸ್ವಾತಂತ್ರ್ಯೋತ್ಸವನ್ನ ಆಚರಿಸ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ತಾಲೂಕು ಮಟ್ಟದ ಆಚರಣಾ ಸಮಿತಿ, ಅದರ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ವಿಶೇಷವಾಗಿ ಪುರಸಭೆಯ ಅಧ್ಯಕ್ಷರು, ಸದಸ್ಯರುಗಳು ಮತ್ತೆ ಅಧಿಕಾರಿಗಳಿಗೂ ಕೂಡ ನಾನು ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸಿ, ಜೊತೆಯಲ್ಲಿ ಕೂಡ ನಮ್ಮ ಪೊಲೀಸರು ಕೂಡ ಅಷ್ಟೇ ಬಹಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ. ನನಗೆ ಮಳೆ ಬಂದು ಕೆಸರ ಮುಟ್ಟಿದ್ರಲ್ಲ, ಏನ್ ಮಾಡಿರ್ತಾರೋ ಗೊತ್ತಿದ್ದಲ್ಲಪ್ಪ ಇವರು ಅಂತ ಬಂದೆ. ಈಗ ನೋಡಿ, ಇದೆಲ್ಲ ಕಡೆಗೂ ಪಾಪ ಆ ಮಳೆ ಕೆಸರ ಹಾಕಿ ಎಲ್ಲೋ ಕ್ರಮ ತಗೊಂಡಿದ್ದಾರೆ. ನಮಗೀಗ ಬಿಸಿಲು ಕೂಡ ಬಂದಿದೆ. ಆದ್ರಿಂದ ನಮಗೆ ಪ್ರಕೃತಿಯ ಸಹಾಯನೂ ಕೂಡ ನಮ್ಮ ತಾಲೂಕಿನ ಜನರಿಗೆ, ನನಗೆ, ನಿಮಗೆ ಇದೆ ಅಂತ ಹೇಳಿ ನಾನು ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಮುಂದಿನ ದಿನಗಳು ನಮಗಿನ್ನೂ ಹೆಚ್ಚು ಆಶಾದಾಯಕವಾಗಿರ್ತವೆ. ನಾವು ಮುಂದಿನ ದಿನಗಳು ನಾವು ಹೆಚ್ಚು ನೆಮ್ಮದಿಯ ಬದುಕನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯ ಒಂದು ವಿಶ್ವಾಸವನ್ನ, ಆತ್ಮವಿಶ್ವಾಸ, ದೃಢತೆಯನ್ನು ನಾವು ಇಟ್ಕೊಂಡು ನಡೆಯೋಣ ಅಂತಕ್ಕಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸಿ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸಾರ್ವಜನಿಕರು ಒಂದಿಷ್ಟು ಜನ ಬರ್ತಾನೆ ಇದ್ದೀವಿ. ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಕುಟುಂಬದ ಸದಸ್ಯರು ಕೂಡ ಬಂದಿದ್ದೀರಿ. ಮಾಜಿ ಯೋಧರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೂಡ ಭಾರತದಲ್ಲಿ ಭಾಗವಹಿಸಿದ್ದಾರೆ. ಇವೆಲ್ಲವೂ ನೋಡಿದ್ರೆ ನಾವು ಹೊಸ ಪೀಳಿಗೆಗೆ ಉತ್ತಮವಾದಂತಹ ಸಂದೇಶವನ್ನ ಕೊಡ್ಲಿಕ್ಕೆ ಇವೆಲ್ಲ ಪೂರಕವಾದ ಅಂಶಗಳನ್ನು ಹೇಳಿ, ನಾನು ಯಾರೆಲ್ಲ ಭಾಗವಹಿಸಿದ್ದಾರೆ ಮಾಜಿ ಯೋಧರುಗಳು, ಅವ್ರಿಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿಯೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ, ಮತ್ತೊಮ್ಮೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿ ಶಿಸ್ತಿನಿಂದ ನಡೀತಕ್ಕಂಥ ರೀತಿಯಲ್ಲಿ ಮಾರ್ಚ್ ಪಾಸ್ಟ್ ಇರ್ಬೋದು, ಇನ್ನೊಂದಿರ್ಬೋದು, ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ PT ಟೀಚರ್ಸ್, ಅವ್ರನ್ನೇ ಹೆಚ್ಚು ಜವಾಬ್ದಾರಿ ಇದೆ.